ಇಷ್ಟು ಜಾಗದಲ್ಲಿ ಕಡಲೆಕಾಯನ್ನು ಪ್ಲ್ಯಾಂಟ್ ಮಾಡಿದ್ದೀವಿ, ಗ್ರೌಂಡ್ ನಟ್ಸ್ನ. ಮೊದಲು ರೋಟೋವೇಟ್ರ್ ಮಾಡಿ ಅದಾದಮೇಲೆ ಟ್ರ್ಯಾಕ್ಟ್ರದ್ದು ಕಲ್ಟಿವೇಟ್ರಲ್ಲಿ ಗೆರೆ ಬರೋ ಅಂದರೆ ಮಾರ್ಕಿಂಗ್ಸ್ ಬರೋ ಥರ ಮಾಡಿಕೊಂಡು ನೆಕ್ಸ್ಟು ಅದರಲ್ಲಿ 1 ಅಡಿ ಅಗಲ ಸ್ಪೇಸಿಂಗಲ್ಲಿ ನಮ್ಮದು ಸೀಡರ್ನ ಯೂಸ್ ಮಾಡಿ ನಾವು ಪ್ಲ್ಯಾಂಟ್ ಮಾಡಿದ್ದೀವಿ. ಮ್ಯಾನ್ಯುಯಲ್ ಸೀಡರ್ ನಾನು ಹಿಂದೆ ಜೋಳ ಪ್ಲ್ಯಾಂಟ್ ಮಾಡೋದು ಅಂತ ಒಂದು ವಿಡಿಯೋ ಹಾಕಿದ್ದೆ. ಅದೇ ಸೀಡರ್ನ ಬಳಸಿ ಗ್ರೌಂಡ್ ನಟ್ಸ್ ಸಹ ಪ್ಲ್ಯಾಂಟ್ ಮಾಡ್ಬೋದು. ಅದನ್ನು ಬಳಸ್ಕೊಂಡು ಇಲ್ಲಿ ಪ್ಲ್ಯಾಂಟ್ ಮಾಡಿದ್ದೀವಿ. ಮ್ಯಾನ್ಯುಯಲ್ ಆಗಿ ಪ್ಲ್ಯಾಂಟ್ ಮಾಡಿರೋದು ಇದು ಡೇ 0 ಆಫ್ ಗ್ರೌಂಡ್ ನಟ್. ಎವ್ರಿ ವೀಕ್ ನಾನು ಒಂದೊಂದು ವಿಡಿಯೋ ಹಾಕ್ತೀನಿ, ಅಪ್ಡೇಟ್ಸ್ ಎಷ್ಟೆಷ್ಟು ಬೆಳೆದಿರುತ್ತೆ ಅಂತ.